ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಫಸ್ಟಿಗೆ ಮೊಸರು ಹಾಕೊತೀನಿ. ಮೊಸರು ಮತ್ತು ಇಲ್ಲಿ ನನ್ನ ಹತ್ರ ಗ್ಲಿಸರಿನ್ ಇಲ್ಲ, ಗ್ಲಿಸರಿನು ಖಾಲಿ ಆಗೈತಿ. ಗ್ಲಿಸರಿನ್ ಖಾಲಿ ಆಗಿದ್ದರಿಂದ ನಾನಿಲ್ಲಿ ಜೇನುತುಪ್ಪನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗ್ಲಿಸರಿನು ಜೇನುತುಪ್ಪ ಎರಡೂ ಇಲ್ಲ ಅಂತ ಅಂದರೆ ನೀವು ಎಣ್ಣೆ ಅಥವಾ ಆಲಿವ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ತೊಗೋಬೋದು ನೀವು. ಬೆಟರ್ ಅಂದ್ರೆ ಜೇನುತುಪ್ಪ ಅಥವಾ ಗ್ಲಿಸರಿನ್ ಎರಡರಲ್ಲಿ ಒಂದು ಯಾವುದನ್ನು ಬಳಸ್ಕೋಬೋದು. ಸಕ್ಕರೆ ಪುಡಿ ತೊಗೊಂಡಿದ್ದೆ ನಾನು, 1 ಸ್ಪೂನಷ್ಟು ಇಲ್ಲಿ ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ ನಾನು. ಮತ್ತು ಕಡಲೆ ಹಿಟ್ಟು 1 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ನನ್ನ ಫೇವ್ರೆಟ್ಟು ಮೊಲೆಟಿ ಪೌಡ್ರು ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ನೀವು ಪ್ರತಿ ದಿನನಾದರೂ ನೀವು ಇದನ್ನ ಹಚ್ಬೋದು, ಇಲ್ಲ ಒಂದಿನ ಬಿಟ್ಟು ಒಂದಿನಾದರೂ ನೀವು ಇದನ್ನ ಪ್ಯಾಕ್ ಹಾಕ್ಬೋದು. ನಾನು ಇಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಐತೆ ಅದಕ್ಕೆ ಹಾಕೋದು, ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಮುಖ ತೊಳ್ಕೊಂಬಂದಿನಿ. ಮುಖ ತೊಳ್ಕೊಂಬಂದು ಫಸ್ಟಿಗೆ ನೀವು ಏನಾದರೂ ಮೇಕಪ್ ಮಾಡಿರಿ ಅಂತ ಅಂದ್ರೆ ಡಬಲ್ ಕ್ಲೆನ್ಸರ್ ನೀವು ಮಾಡಲೇಬೇಕಾಗುತ್ತೆ. ಆ ಕಡೆ ನೀವು ಪೂರ್ತಿಯಾಗಿ ಫೇಸನ್ನು ಕವರ್ ಮಾಡಿಕೊಂಡು ಇದು ಪೂರ್ತಿ ಒಂದು 15-20 ನಿಮಿಷ ಇದನ್ನ ಬಿಟ್ಟು ನೀವು ಕ್ಲೀನ್ ಮಾಡಬೇಕಾಗತ್ತಿ. ಮತ್ತು ಈ ಮುಲೇಟಿ ಪೌಡ್ರ್ ನಮ್ಮ ಮುಖದಲ್ಲಿರುವಂಥ ಕಲೆನ ತೆಗಿತೈತಿ. ಬಂದಿರ್ತಿರಲ್ಲ ಏನದು ಪ್ಯಾಕನ್ನು ಹಾಕೊಂಡು ಬಂದಿರ್ತಿರಲ್ಲ, ಅವತ್ತಿನ ದಿನ ಒಂದಿನ ನೀವು ಕಾಫಿ ಪೌಡ್ರ್ ಹಾಕ್ಕೊಂಡು ನೀವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಅದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಅಬ್ಬಾ ಇಷ್ಟು ಚೆನ್ನಾಗಿರುವಂಥ ನಮ್ಮ ಸ್ಕಿನ್ ಇಷ್ಟು ಚೆನ್ನಾಗಾಗಿತ್ತಲ್ಪ, ನಾವಂತೂ ಹಬ್ಬಕ್ಕೆ ರೆಡಿ ಆದ್ವಿ ಅಂತೇಳಂದು ನೀವು ಅನ್ಕೊಂತೀರಿ. ಅಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ಇದನ್ನ ಈಗ ಹಬ್ಬಕ್ಕಷ್ಟೇ ನಾನು ಯೂಸ್ ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಟೀನ್ ಏಜರ್ಸ್ ಏನಿರ್ತೀರ ಅವರೆಲ್ಲರೂ ಒಂದಿನ ಬಿಟ್ಟು ಒಂದಿನ ನೀವು ಇದನ್ನ ಟ್ರೈ ಮಾಡ್ಬೋದು, ಇಲ್ಲ ವಾರಕ್ಕೆ ಒಂದ್ಸರ್ತಿ ನೀವು ಇದನ್ನ ಹಬ್ಬ ಮುಗಿದ ಮೇಲೂ ವಾರಕ್ಕೆ ಒಂದ್ಸರ್ತಿ ನೀವು ಇದನ್ನ ಟ್ರೈ ಮಾಡ್ಬೋದು. ಅಲ್ಲಿ ಬಂಗು ಇಲ್ಲದೆ ಇರೋವಂಥವ್ರು ಮುಲೇಟಿ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಐತಿ ಅದೆಲ್ಲ ಕಲೆ ಹೋಗ್ಬೇಕು ಅಂತ ಅನ್ನೋರು ಮುಲೇಟಿ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡು ನೀವು ಈ ಫೇಸ್ ಪ್ಯಾಕನ್ನು ಹಾಕೋರಿ. ಬಹಳನೇ ಈಸಿ ಆಗಿರುವಂಥ ಬಹಳನೇ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನಾನು ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.